ನೇರ ದಿಟ್ಟ ನಿರಂತರ ಸುದ್ದಿಗಳಿಗಾಗಿ ವೀಕ್ಷಿಸಿ ಕೆಎಸ್ ನ್ಯೂಸ್ ಟಿವಿ ಕನ್ನಡ. ವಿಜಯನಗರ ಜಿಲ್ಲೆ ಕೂಡ್ಲಿಗಿ ಪಟ್ಟಣದ ಗಾಂಧೀಜಿ ಚಿತ್ತಾಭಸ್ಮದಿಂದ ಅಖಿಲ ಕರ್ನಾಟಕ ವಾಲ್ಮೀಕಿ ನಾಯಕ ಮಹಾಸಭಾ ವತಿಯಿಂದ ಬಿ. ದಯಾನಂದ ಐಪಿಎಸ್, ಬೆಂಗಳೂರು ನಗರ ಪೊಲೀಸ್ ಆಯುಕ್ತರನ್ನು ಅಮಾನತು ಮಾಡಿರುವ ಕುರಿತು ಪ್ರತಿಭಟನೆ ಕೈಗೊಂಡಿದ್ದು, ಪಟ್ಟಣದ ಪ್ರಮುಖ ರಸ್ತೆಯ ಮೂಲಕ ವಾಲ್ಮೀಕಿ ಸಂಘದ ಅಧ್ಯಕ್ಷ ಎಸ್. ಸುರೇಶ ಇವರ ನೇತೃತ್ವದಲ್ಲಿ ಹಮ್ಮಿಕೊಳ್ಳಲಾಗಿದ್ದು, ಈ ಸಂದರ್ಭದಲ್ಲಿ ವಾಲ್ಮೀಕಿ ಸಮುದಾಯದ ಪ್ರಮುಖ ಯುವಕರು ಭಾಗವಹಿಸಿ ನೇರವಾಗಿ ಆಡಳಿತ ಸೌಧ ಆವರಣದಲ್ಲಿ ಸರ್ಕಾರ ವಿರುದ್ಧ ದಿನಾಂಕ ಜೂನ್ 4, 2025 ನಡೆದ ಐಪಿಎಲ್ನ ಆರ್ಸಿಬಿ ಗೆಲುವಿನ ವಿಜಯೋತ್ಸವದ ಸಂದರ್ಭದಲ್ಲಿ ಲಕ್ಷ ಜನಗಳು ಸೇರಿರುವ ಸಂದರ್ಭದಲ್ಲಿ ಸುಮಾರು 11 ಜನವರಿ ಮಹಿಳೆಯರು ಹಾಗೂ ಯುವಕರುಗಳು ಸೇರಿ ಕಾಲ ತುಳಿತಕ್ಕೆ ಸಾವನ್ನಪ್ಪಿದ ಕುರಿತು ಅಮಾನತು ಮಾಡಿರುವ ಸರ್ಕಾರ ಪುನಃ ಅಮಾನತನ್ನು ಹಿಂಪಡೆಯಬೇಕು ಎಂದು ಹೋರಾಟಗಾರರು ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿದರು. ಹಾಗೆ ಈ ಸಂದರ್ಭದಲ್ಲಿ ಸರ್ಕಾರ ತಮ್ಮ ತಪ್ಪುಗಳನ್ನು ಮುಚ್ಚಿಕೊಳ್ಳಲು ಪ್ರಾಮಾಣಿಕ ಹಾಗೂ ದಕ್ಷ ಅಧಿಕಾರಿಯಾದ ಬಿ. ದಯಾನಂದರವರನ್ನು ಅಮಾನತು ಮಾಡಿರುವ ವಿರುದ್ಧ ಸಂಘದ ಉಪಾಧ್ಯಕ್ಷರು ಹನುಮಂತಪ್ಪ, ಪ್ರಧಾನ ಕಾರ್ಯದರ್ಶಿ ಅಜಯ್ ಕುಮಾರ್, ಗುರಿಕಾರ ರಾಘವೇಂದ್ರ ರವರು ಪ್ರತಿಭಟನೆ ಕುರಿತು ಮಾತನಾಡಿದರು. ಹಾಗೆ ಪ್ರತಿಭಟನಾಕಾರರು ಮಾನ್ಯ ತಹಸೀಲ್ದಾರ್ ಕೆವಿ. ಈ ಸಂದರ್ಭದಲ್ಲಿ ಪಂ ಸದಸ್ಯರುಗಳಾದ ಈಶಪ್ಪ, ಸಿರಿಬಿ ಮಂಜುನಾಥ್, ವಾಲ್ಮೀಕಿ ಮುಖಂಡರು ಡಾನಿ ರಾಘವೇಂದ್ರ, ಸೋಲ್ಲೇಶ್, ಕೆಕೆಹಟ್ಟಿ ರಮೇಶ್, ದಲಿತ ಮುಖಂಡ ಎಸ್. ದುರ್ಗೇಶ್, ಕಾಶಿ ಇನ್ನು ಮುಂತಾದವರು ಭಾಗವಹಿಸಿದ್ದರು. ವರದಿ ವೀರೇಶ್. ಸರ್ಕಾರ ಇದೆ, ಇವತ್ತು ಅವರು ಸಸ್ಪೆಂಡ್ ಅನ್ನು ಮಾಡಿ ಅಮಾನತು ಮಾಡಿ ಮನೆಗೆ ಕಳಿಸಿದ್ದಾರೆ. ಕಾರಣ ಇಷ್ಟೇ, ಇವತ್ತು IPL ನಡಿಬೇಕಾದ್ರೆ ಸುಮಾರು 11 ಜನ ಸಾವನ್ನಪ್ಪಿದ್ರು. ಆದರೆ ಆ ದಯಾನಂದ ಸಾರ್ ಅವರು ಸಾವನ್ನಪ್ಪಿರ್ತಕ್ಕಂಥ ಜಾಗದಲ್ಲಿ ಅವರು ಭದ್ರತೆಯನ್ನು ಕೊಡಲಿಕ್ಕೆ ಅವತ್ತು ಅಲ್ಲಿ ಇರಲಿಲ್ಲ. ಹಾಗಾಗಿ ಅವ್ರ ವೈಫಲ್ಯ ಕೂಡ ಅಲ್ಲಿ ಆಗಲಿಲ್ಲ. ಅವರು ಇರ್ತಿರ್ತಕ್ಕಂಥದ್ದು ಎಲ್ಲಪ್ಪ ಅಂತಂದರೆ ನಮ್ಮ ವಿಧಾನಸೌಧದ ಮುಂದಗಡೆ ಇವತ್ತೇನು ನಮ್ಮ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳು ಮತ್ತು ಅಲ್ಲಿರ್ತಕ್ಕಂಥ ಶಾಸಕರು, ಅಲ್ಲಿರ್ತಕ್ಕಂಥ ಒಂದು MLCಗಳಿಗೆಲ್ಲ ರಕ್ಷಣೆ ಕೊಡ್ತಕ್ಕಂಥ ಒಂದು ಕಾರ್ಯದಲ್ಲಿ ತಾವೆಲ್ಲರೂ ವಿಡಿಯೋದಲ್ಲಿ ನೋಡಿರ್ಬೋದು. ಮಳೆ ಬರ್ತಿದೆ ಅಂದರೂ ಸಹ ಇವತ್ತು ದಯಾನಂದ IPS ಅಧಿಕಾರಿಯವರು ಒಂದು ಛತ್ರಿ ಸಹ ಹಿಡ್ಕೊಳ್ಳಾರ್ದಂಗೆ ಅಲ್ಲಿರ್ತಕ್ಕಂಥ ಎಲ್ಲರಿಗೂ ಇವತ್ತು ರಾಜಕೀಯ ವ್ಯಕ್ತಿಗಳಿಗೆ ಭದ್ರತೆಯನ್ನು ಕೊಡ್ತಾ ಇದ್ರು. ಇವತ್ತು ಅದೇನು ಹೇಳ್ತಾರಲ್ಲ, ಏನು ತಪ್ಪು ಮಾಡದಿರ್ತಕ್ಕಂಥ ದಯಾನಂದ ಸಾರ್ನ ಇವತ್ತು ಅಮಾನತುವನ್ನು ಮಾಡಿದ್ರು. ಯಾರೋ ಮಾಡಿದ ತಪ್ಪಿಗೆ ಇವತ್ತು ಯಾರಿಗೂ ಶಿಕ್ಷೆ ಅನುಭವಿಸ್ತಕ್ಕಂಥ ಒಂದು ಪರಿಸ್ಥಿತಿ ಇಲ್ಲಿ ಉದ್ಭವ ಆಗಿದೆ. ಇವತ್ತು ಅದೇನಂತಾರಲ್ಲ, ಎತ್ತಿಗೆ ಜ್ವರ ಬಂದರೆ ಎಮ್ಮಿಗೆ ಬರೆ ಆಗಿರ್ತಕ್ಕಂಥ ಉನ್ನತ ಅಧಿಕಾರಿನ ಇವತ್ತು ಸಸ್ಪೆಂಡ್ ಮಾಡಿದ್ರು. ಸ್ನೇಹಿತರೆ, ಇವತ್ತು ಎಂಥ ಒಂದು ದಕ್ಷ ಅಧಿಕಾರಿ ಅಂತಂದರೆ, ಒಂದು ದಿನನೂ ಅವರು ರಜಾ ಹಾಕ್ಲಾರ್ದಾಗ ಇವತ್ತು ನಮ್ಮ ಸರ್ಕಾರಕ್ಕೆ ಇವತ್ತು ಬೆಂಗಾವಲಾಗಿ ಅವರು ಒಬ್ಬ ಉನ್ನತ ಅಧಿಕಾರಿಯಾಗಿ ರಕ್ಷಣೆ ಕೊಟ್ಟಿರ್ತಕ್ಕಂಥ ಒಬ್ಬ ಉನ್ನತ ಅಧಿಕಾರಿನ ಅವರು ಇವತ್ತು ಸಸ್ಪೆಂಡ್ ಮಾಡಿರ್ತಕ್ಕಂಥದ್ದು ನಮ್ಮ ವಾಲ್ಮೀಕಿ ಸಮಾಜದ ಎಲ್ಲ ಜನರಿಗೆ ಒಂದು ದುಃಖ ತರ್ತಕ್ಕಂಥ ಒಂದು ಸಂಗತಿ ಆಗಿದೆ. ಸತ್ಯ ಹೇಳ್ತೀನಿ, ಇವತ್ತು ಸುಮಾರು 15 ಜನ ಇವತ್ತೇನು ಶಾಸಕರು ಮತ್ತು ಇವತ್ತು ಮಿನಿಸ್ಟರ್ ಆಗಿದ್ದಾರೆ ಅಂತಂದರೆ ಅದಕ್ಕೆ ವಾಲ್ಮೀಕಿ ಸಮಾಜದ ಎಲ್ಲ ಜನರು ಒಂದು ಸಹಕಾರ ಈ ಸರ್ಕಾರಕ್ಕೆ ಸಹ ನಾವು ಕೊಟ್ಟಿದ್ದೇವೆ. ಅದೇ ರೀತಿ ಈ ಸರ್ಕಾರದಲ್ಲಿರ್ತಕ್ಕಂಥ ಮುಖ್ಯಮಂತ್ರಿ ಸಹ ನಮ್ಮ ಉನ್ನತ ಅಧಿಕಾರಿಗಳಿಗೆ ದಯಮಾಡಿ ಅವರು ಒಂದು ಈ ಅಮಾನತು ಪತ್ರವನ್ನು ಹಿಂಪಡಿಬೇಕು. ಈ ಸರ್ಕಾರಕ್ಕೆ ನಾನು ಈ ವೇದಿಕೆ ಮೇಲೆ ಒಂದು ಮಾತನ್ನು ಹೇಳಿಕೆ ಇಚ್ಛಪಡ್ತೇನೆ. ಈ ಒಂದು ಜನಾಂಗ ಶಾಂತ ಸ್ವಭಾವದವರು, ಸರಿ ನಾವು ಒಪ್ಕೊಳ್ತೀವಿ. ಏನೇ ಶಿಕ್ಷೆ ಕೊಟ್ಟರು ಅವ್ರು ಅನುಭವಿಸ್ತಾರೆ, ಸರಿ ನಾವು ಅದನ್ನು ಒಪ್ಕೊಳ್ತೀವಿ. ನಾವು ಪ್ರೀತಿ ವಿಶ್ವಾಸದಲ್ಲಿ ಕೂಡ ಬಹಳ ಒಳ್ಳೆಯವರು, ನಾವು ಅಮಾಯಕರು.